ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ನಾನು ಸುಮ್ನೆ ನಿಮ್ ಜೊತೆ ಒಂದು ಮಾತಾಡೋಣ ಅಂತ ಬಂದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ಹರ್ಬಲ್ ಶಾಂಪೂದು ವಿಡಿಯೋ ಹಾಕಿದ್ದೀನಿ. ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂತು. ಜೊತೆಗೆ ನನ್ಗೆ ಎಲ್ರು ಹರ್ಬಲ್ ಶಾಂಪೂ ಮಾಡ್ಕೊಡ್ತೀರಾ ಮೇಡಮ್ ಅಂತ ವಾಟ್ಸಪ್ ಅಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ. ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೆ ನಿಮ್ಗೆ. ಸೊ ಅದ್ರಲ್ಲಿ ನಾನ್ ಏನ್ ಮಾಡಿದೀನಿ, ಸ್ವಲ್ಪನೇ ಕ್ವಾಂಟಿಟಿ ಮಾಡ್ಕೊಂಡಿದ್ರಿಂದ ನನ್ಗೆ ಅದು ಫಸ್ಟ್ ಟೈಮ್. ಅಂದ್ರೆ ನಾನ್ ಬೇಕಾದಾಗ ಯಾವಾಗ್ಲೂ ಮಾಡ್ಕೋತಾ ಇದ್ದೀನಿ. ಅದೇ ಫಸ್ಟ್ ಟೈಮ್ ನಾನು ವಾಟ್ಸಪ್ ನಂಬರ್ ಕೊಟ್ಟಿರೋದ್ರಿಂದ ನನ್ಗೆ ಎಷ್ಟು ಆರ್ಡರ್ಸ್ ಬರುತ್ತೆ ಅಂತ ಒಂದು ಐಡಿಯಾ ಇರ್ಲಿಲ್ಲ. ಸೊ ಅಂದೇ ದಿನದಲ್ಲಿ ನನಗೆ 25 ಆರ್ಡರ್ಸ್ ಬಂತು. ಸೊ ನನ್ಗೆ ಮಾಡ್ಕೊಡಕ್ ಆಗಿರ್ಲಿಲ್ಲ. ಎಲ್ರಿಗೂ ಒಂದು 10 ಮೆಂಬರ್ಸಿಗೆ ಕೊಟ್ಟಿದ್ದೀನಿ. ಮತ್ತೆ ಉಳಿದಿದ್ದು ನನ್ಗೆ ಮತ್ತೆ ಬೇರೆಯವರೆಲ್ಲ ಕೇಳಿದವರು ಅವರಿಗೆಲ್ಲ ಕೊಟ್ಬಿಟ್ಟೆ. ಹಾಗಾಗಿ ನಂಗೆ ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಆಗ್ಲಿಲ್ಲ, ಸಾರಿ. ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಹೇಳಿದ ತಕ್ಷಣ ನಂಗೆ ಮಾಡಿ ಕೊಡೋದಕ್ಕೂ ಕಷ್ಟ ಆಗತ್ತೆ. ಯಾಕಂದ್ರೆ ಆ ಐಟಮ್ ಎಲ್ಲೆಲ್ಲೋ ಇರತ್ತೆ, ನಾನು ತರ್ಸ್ಕೋಬೇಕು ಹೋಗಿ, ಇಲ್ಲಾಂದ್ರೆ ಆನ್ಲೈನ್ ಮೂಲಕ ತರ್ಸ್ಬೇಕು, ಎಲ್ಲ ತುಂಬಾ ಪ್ರೊಸೀಜರ್ ಇರೋದ್ರಿಂದ ನನ್ಗೆ ಸಡನ್ ಆಗಿ ನೀವು ಹೇಳಿದ ತಕ್ಷಣ ಮಾಡ್ಕೊಡಕ್ಕೆ ಕಷ್ಟ ಆಗತ್ತೆ. ಇವಾಗ ನಾನ್ ಮಾಡ್ತಾ ಇದ್ದೀನಿ, ಒಂದಿಷ್ಟು ಕ್ವಾಂಟಿಟಿ ತಂದ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಕೇಳ್ತಾ ಇದಾರಲ್ವಾ, ಒಮ್ಮೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಮನೇಲೆ ಮಾಡಿದ ಹರ್ಬಲ್ ಶಾಂಪೂ ಬೇಕಿದ್ರೆ ಖಂಡಿತ ನೀವು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಡೀಟೇಲ್ಸ್ ಅನ್ನ ಕೂಡ ನೀವು ಅಲ್ಲೇ ಕೇಳ್ಬೋದು. ಡೀಟೇಲ್ಸ್ ಅನ್ನ ತಿಳ್ಕೊಂಡು ನನ್ಗೆ ಒಂದು ವಾರದ ಒಳಗಡೆ ನೀವು ಹೇಳ್ಬೇಕು. ಒಂದ್ ವೇಳೆ ಒಂದು ವಾರದ ನಂತರ ಹೇಳಿದ್ರೆ, ಲಾಸ್ಟ್ ಅಲ್ಲಿ ಹೇಳಿದ್ರೆ ಸಾರಿ, ನನ್ಗೆ ಯಾರಿಗೂ ಕೂಡ ಮಾಡ್ಕೊಡಕ್ ಆಗೋದಿಲ್ಲ. ಈ ಒಂದು ವಾರದ ತನಕ ಟೈಮ್ ಕೊಡ್ತೀನಿ. ಯಾರೆಲ್ಲ ಹೇಳ್ತಾರೆ ಅವರಿಗೆಲ್ಲ ಖಂಡಿತ ನಾನು ಮಾಡ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಂಗೆ ಒಂದು ಕ್ವಾಂಟಿಟಿ ಗೊತ್ತಾಗ್ಬೇಕು. ಇಷ್ಟು ಜನದ್ದು ಆರ್ಡರ್ ಸುಮ್ನೆ ನಾನು ಮಾಡಿ ಇಟ್ಕೊಂಡು ಆಮೇಲೆ ಯಾರು ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಆಗೋದ್ ಬೇಡ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಹೋದ್ಸಲ ಮಾಡಿದ್ದು ತುಂಬಾ ಜನ ಕೇಳಿದ್ರು ನನ್ಗೆ ಕೊಡಕ್ಕಾಗಿಲ್ಲ. ಬಟ್ ಈ ಸಲ ನಾನು ಒಂದು ಚೆಕ್ ಮಾಡ್ಕೋತೀನಿ ಎಷ್ಟು ಜನದ ಆರ್ಡರ್ ಬರುತ್ತೋ. ಹಾಗಾಗಿ ಈ ವಿಡಿಯೋ ಮಾಡಿರೋದು. ಎಷ್ಟು ಜನ ಆರ್ಡರ್ ಕೊಡ್ತೀರಾ ಅಷ್ಟೇ ನಾನು ಕ್ವಾಂಟಿಟಿಯಲ್ಲಿ ಮಾಡ್ಕೋತೀನಿ. ಅವಾಗ ನನ್ಗೆ ಕೂಡ ಹೆಲ್ಪ್ ಆಗತ್ತೆ. ಯಾಕಂದ್ರೆ ವೇಸ್ಟ್ ಆಗಲ್ಲ ಅಲ್ಲ. ಯಾರು ತಗೊಳ್ಳಿಲ್ಲ ಅಂದ್ರೆ ಅದು ತುಂಬಾ ಟೈಮು ಇರುತ್ತೆ. ನಿಮ್ಗೆ ಒಂದು 6 ಮಂತ್ ಹಾಗೆಲ್ಲ ಯೂಸ್ ಮಾಡ್ಕೋಬಹುದು. ಬಟ್ ನಂಗೆ ಯಾಕೋ ಖುಷಿ ಸಿಗಲ್ಲ. ಫ್ರೆಶ್ ಆಗಿ ಮಾಡ್ಕೊಟ್ರೇನೆ ಖುಷಿ ಇರುತ್ತೆ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿ ಹರ್ಬಲ್ ಶಾಂಪೂನ ಬುಕ್ ಮಾಡ್ಕೋಬಹುದು. ಇದಕ್ಕೆ ನಾನು ಈ ಶಾಂಪೂ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲೇ ತೋರಿಸ್ಬಿಡ್ತೀನಿ. ನಾನು ಒಂದಿಷ್ಟು ನೆಲ್ಲಿಕಾಯಿ ಇದನ್ನೆಲ್ಲ ತರಿಸಿ ಇಟ್ಕೊತೀನಿ ಆಯ್ತಾ. ಯಾವ ತರ ಅಂದ್ರೆ ನೋಡಿ, ಇದು ಕಾಣಿಸ್ತಾ ಇದೆ. ಇದು ನಿಮ್ಗೆ ಡ್ರೈ ನೆಲ್ಲಿಕಾಯಿ ಬರುತ್ತೆ. ಇದನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಡ್ರೈ ನೆಲ್ಲಿಕಾಯಿಯನ್ನ ಹಾಕ್ತೀನಿ. ಒಂದ್ ಸ್ವಲ್ಪ ನಾನು ಕೆಜಿ ಗಟ್ಲೆ ತಂದು ಇಟ್ಕೋತೀನಿ, ಶಾಂಪೂ ಎಲ್ಲ ಮಾಡ್ಬೇಕು ಅಂತ ಹೇಳಿ. ಇದು ನಿಮ್ಗೆ ಶೀಗೆಕಾಯಿ ಕೂಡ ಯೂಸ್ ಮಾಡ್ತೀನಿ. ಮೇನ್ ಇರೋದೇ ಶೀಗೆಕಾಯಿ ಅಲ್ವಾ ಹರ್ಬಲ್ ಶಾಂಪೂ ಅಲ್ಲಿ. ಹಾಗಾಗಿ ನಾನು ಶೀಗೆಕಾಯಿ ಕೂಡ ಯೂಸ್ ಮಾಡ್ತೀನಿ ಇಲ್ಲಿ. ನೋಡಿ, ಈ ತರ ಇರುತ್ತೆ ಶೀಗೆಕಾಯಿನ. ಇದೆಲ್ಲ ನಾವು ನೈಟ್ ನೆನೆ ಹಾಕೋಬೇಕು. ನೆಕ್ಸ್ಟ್ ಡೇ ಮಾಡಕ್ಕಾಗತ್ತೆ ನಮ್ಗೆ. ಇದು ಕೂಡ ಅಷ್ಟೇ, ಡ್ರೈ ನೆಲ್ಲಿಕಾಯಿ ಈ ತರ ಪ್ಯಾಕೆಟ್ ಅಲ್ಲಿ ತರಿಸಿರೋದು. ನಾನು ಸ್ವಲ್ಪ 2-3 ಪ್ಯಾಕೆಟ್ ಅಲ್ಲಿ ತರಿಸಿ ಇಟ್ಟಿದ್ದೀನಿ. ಇದು ದಾಸವಾಳದ ಎಲೆ ಸಿಗತ್ತಲ್ವಾ, ಅದನ್ನ ಒಣಗಿಸಿ ಇಟ್ಕೊಂಡಿರೋದು. ನಾನು ಊರಿಗೆ ಹೋದಾಗ ದಾಸವಾಳದ ಎಲೆ ಎಲ್ಲ ಕಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಅದನ್ನ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ತಗೊಂಡ್ ಬಂದಿದ್ದೆ. ನೋಡಿ, ಈ ತರ ಇರುತ್ತೆ ದಾಸವಾಳದ ಎಲೆ. ಇದನ್ನು ಕೂಡ ನಾನು ಶಾಂಪೂ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಮೇನ್ ಆಗಿ ಬೇಕಾಗಿರೋದು ಯಾವ್ದು ಹೇಳಿ, ಅಂಟುವಳದ ಕಾಯಿ, ಸೋಪ್ ನೆಟ್ ಅಲ್ವಾ. ಇದು ನ್ಯಾಚುರಲ್ ಆಗಿ ನಮ್ಗೆ ಏನ್ ಮಾಡುತ್ತೆ, ಸೋಪ್ ಬೇಸ್ ಆಗಿ ಕೆಲಸ ಮಾಡುತ್ತೆ ಅಲ್ವಾ. ನ್ಯಾಚುರಲ್ ಆಗಿ ಸೋಪ್ ನೆಟ್ ಆಗಿ ಕೆಲಸ ಮಾಡುತ್ತೆ. ಸೋಪ್ ನೆಟ್ ಅಂತಾನೆ ಹೇಳ್ತೀವಲ್ಲ, ಸೋಪ್ ಆಗಿ. ಅದರಿಂದ ನೊರೆ ಬರುತ್ತೆ, ನಮ್ ತಲೆ ಚೆನ್ನಾಗಿ ಕ್ಲೀನ್ ಆಗತ್ತೆ. ಸೊ ತುಂಬಾ ತರ್ಸಿದೀನಿ ನಾನು ಅಂಟುವಳದ ಕಾಯಿಯನ್ನ. ಇದ್ರಲ್ಲಿ ಕೆಜಿ ಗಟ್ಲೆ ತರಿಸಿ ಇಟ್ಕೊಂಡಿದೀನಿ. ಯಾಕಂದ್ರೆ ಶಾಂಪೂ ಆರ್ಡರ್ಸ್ ಬರ್ತಾ ಇರುತ್ತೆ, ಹಾಗಾಗಿ ತರಿಸಿ ಇಟ್ಕೊಂಡಿದೀನಿ ನಾನು. ಅದಾದ್ಮೇಲೆ ಇಷ್ಟೇ ಅಲ್ಲ, ಇನ್ನು ತುಂಬಾ ಐಟಮ್ ಹಾಕ್ತೀನಿ ನಾನು. ಇದು ಕಲೋಂಜಿ ಅಂತ ಹೇಳಿ, ಇದನ್ನು ಕೂಡ ಯೂಸ್ ಮಾಡ್ತೀನಿ. ಕಲೋಂಜಿ ಇದು ತುಂಬಾ ಒಳ್ಳೇದು ಆಕ್ಚುಲಿ. ಕೂದ್ಲಿ ಬೆಳವಣಿಗೆಗೆಲ್ಲ ತುಂಬಾ ನಮ್ಗೆ ಲೆಂತ್ ಬರ್ಬೇಕಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ರೋಸ್ಮರಿ ಕೂಡ ಯೂಸ್ ಮಾಡ್ತೀನಿ ನಾನು. ಇನ್ನೊಂದಂದ್ರೆ ಇದು ಡ್ರೈ ರೋಸ್ಮರಿ. ಡ್ರೈನು ಕೂಡ ಯೂಸ್ ಮಾಡ್ತೀನಿ ನಾನು, ಹಸಿ ಕೂಡ ಯೂಸ್ ಮಾಡ್ತೀನಿ. ಹಸಿಯೂ ಸಿಗತ್ತೆ ನಿಮ್ಗೆ, ಅದೆರಡು ಕೂಡ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ಮೆಂತ್ಯನ ಯೂಸ್ ಮಾಡ್ತೀನಿ. ಹಾಗೆ ಅಗಸಿ ಬೀಜ, ಇದೆಲ್ಲ ನನ್ಗೆ ಏನಾಗುತ್ತೆ,
ಅಗಸೆ ಬೀಜನು ಕೂಡ ಯೂಸ್ ಮಾಡ್ತೀನಿ. ಅಗಸೆ ಬೀಜ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನಿಲ್ಲಿ ಯೂಸ್ ಮಾಡುವಾಗ ಶಾಂಪೂ ಮತ್ತೆ ಇದನ್ನೆಲ್ಲ ಒಟ್ಟಿಗೆ ಮಾಡ್ತೀನಿ. ಬಟ್ ಅಗಸೆ ಬೀಜ ಮೆಂತ್ಯನ ಸಪರೇಟ್ ಆಗಿ ಮಾಡಿ ಇಟ್ಕೋತೀನಿ. ಅದರಿಂದ ಒಂದ್ ರೀತಿ ಕಂಡೀಷನರ್ ಆಗಿ ದಪ್ಪ ಇದು ಬರುತ್ತೆ. ಅದು ನಮ್ ಕೂದ್ಲಿ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಅದನ್ನ ಸಪರೇಟ್ ತಗೊಂಡು ಆಮೇಲೆ ಇದ್ರ ಜೊತೆಗೆ ಮಿಕ್ಸ್ ಮಾಡೋದು. ಅದಂತೂ ತುಂಬಾ ಇವಾಗ ಕೆಲವರಿಗೆ ಡೌಟ್ ಇರತ್ತೆ, ಅಂದ್ರೆ ಶೀಗೆಕಾಯಿ ಹಾಕಿದ್ರೆ ಕೂದಲು ಡ್ರೈ ಆಗತ್ತೆ, ರಫ್ ಆಗತ್ತೆ, ಸ್ಮೂತ್ ಇರಲ್ಲ ಅಂತ. ಬಟ್ ನನ್ನ ಫೀಲ್ ಅಲ್ಲಿ ನನ್ಗೆ ಆಗಿರೋದು ಸ್ಮೂತ್ ಆಗಿದೆ. ನನ್ ಕೂದಲು ಸ್ವಲ್ಪ ರಿಂಗ್ ಜಾಸ್ತಿ, ಕರ್ಲಿ ಜಾಸ್ತಿ ಇರೋದು. ಸೊ ಇವಾಗ ನಂಗೆ ನನ್ ಶಾಂಪೂನ ಯೂಸ್ ಮಾಡ್ಕೊಂತ ಬಂದ್ರ ಮೇಲೆ ಸ್ವಲ್ಪ ಸ್ಮೂತ್ ಕೊಟ್ಟಿದೆ, ತುಂಬಾ ಫೀಲ್ ಗುಡ್ ಅಂತ ಅನ್ಸ್ತಾ ಇದೆ. ಮತ್ತೆ ಶೈನಿ ಕೂಡ ಆಗಿದೆ, ಇದಂತೂ ಸತ್ಯ. ಬಟ್ ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಗೆ ಈ ಶಾಂಪೂನ ಯೂಸ್ ಮಾಡಿದಾಗ ಕೂದಲು ರಫ್ ಬರಲ್ಲ, ಸ್ಮೂತ್ ಅಂತೂ ಖಂಡಿತ ಬರುತ್ತೆ. ಮತ್ತೆ ನೀವು ಯಾವ್ದಾದ್ರು ಒಂದು ಒಳ್ಳೆಯ ಬೇಸ್, ಹೊರಗಡೆದು ಯಾವ್ದಾದ್ರು ಒಂದು ಕಂಡೀಷನರ್ ಕೂಡ ಇದ್ರ ಜೊತೆಗೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಇಲ್ಲ ಮನೆಯಲ್ಲೇ ನೀವು ಕಂಡೀಷನರ್ ಏನಾದ್ರು ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಇದನ್ನೇ ನಾನು ಹೇಳಿದ್ನಲ್ಲ, ಮೆಂತೆ ಮತ್ತೆ ಅಗಸೆ ಬೀಜ ಇರತ್ತಲ್ವಾ, ಅದನ್ನ ಸಪರೇಟ್ ಆಗಿ ಕುದಿಸ್ಬಿಟ್ಟು ಅದರಿಂದ ನಿಮ್ಗೆ ಒಂದ್ ದಪ್ಪದು ನೋಳೆ ತರ ಸಿಗತ್ತೆ. ಅದನ್ನ ನೀವು ಒಂದ್ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದನ್ನ ಕೂಡ ನೀವು ಕಂಡೀಷನರ್ ಆಗಿ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರತ್ತೆ. ಕೂದಲು ಕೂಡ ಹೆಲ್ದಿ ಆಗಿರತ್ತೆ. ಆತರ ಮಾಡ್ಕೋಬಹುದು. ಇಲ್ಲ ನೀವು ಹೊರಗಡೆ ಯಾವ್ದಾದ್ರು ನಿಮ್ಗೆ ಹೋಪ್ ಇರೋ ಯಾವ್ದಾದ್ರು ಒಂದು ಕಂಪನಿದು ತಗೋಬಹುದು. ಇಂಡೆಕ್ಸ್ ವ್ಯಾಲ್ಯೂ ಅವರದ್ದು ಚೆನ್ನಾಗಿದೆ, ಸ್ಪಾ ಅಂತ ಹೇಳಿ ಒಂದು ಬರುತ್ತೆ, ಅದು ಚೆನ್ನಾಗಿದೆ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಈ ಶಾಂಪೂ ಜೊತೆಗೆ ತುಂಬಾ ಕಂಬೈನ್ ಆಗುತ್ತೆ, ತುಂಬಾ ಚೆನ್ನಾಗಿರತ್ತೆ ಅದು. ಅದ್ರ ಜೊತೆಗೆ ಇಷ್ಟೆಲ್ಲ ಹಾಕಿ ಆದ್ಮೇಲೆ ಕೆಲವರಿಗೆ ಒಂದ್ ಡೌಟ್ ಇರತ್ತೆ, ನಾವು ತಲೆ ಕೂದಲು ತುಂಬಾ ಎಣ್ಣೆ ಹಾಕೊಂಡಿರ್ತೀವಿ ಮೇಡಮ್, ನೀವು ಮಾಡೋರು ಶಾಂಪೂ ದಿಂದ ನಮ್ದು ಎಣ್ಣೆ ಎಲ್ಲ ಹೋಗತ್ತಾ, ಯಾಕಂದ್ರೆ ತುಂಬಾ ನೊರೆ ಬರುತ್ತಾ ಅನ್ನುವ ಡೌಟ್ಸ್ ಇದೆ. ಬಟ್ ಆ ಡೌಟ್ಸ್ ಇರೋರಿಗೆ ನಾನು ಅದಕ್ಕೋಸ್ಕರನೇ ಇದನ್ನ ಪ್ಲೇನ್ ಆಗಿರುವ ಟ್ರಾನ್ಸ್ಪರೆಂಟ್ ಇರುವಂತಹ ಒಂದು ಶಾಂಪೂ ಬೇಸ್ ಅನ್ನ ಕೂಡ ಯೂಸ್ ಮಾಡ್ತೀನಿ. ಇದು ಶಾಂಪೂ ಬೇಸ್, ಇದು ಲಿಕ್ವಿಡ್, ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇಲ್ಲಿ, ಪ್ಯಾರಾಬಿನ್ ಎಲ್ಲ ಫ್ರೀ ಇದೆ ಇದರಲ್ಲಿ. ಸೊ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ ಕೂದ್ಲಿ ತುಂಬಾ ಒಳ್ಳೇದು. ನಾವು ಔಟ್ ಸೈಡ್ ಇಂದ ತಂದಿರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡಿರೋದು ಎಷ್ಟು ಬೆಸ್ಟ್ ಆಗಿರುತ್ತೆ ಅಲ್ವಾ. ಇಷ್ಟೆಲ್ಲ ಐಟಮ್ ಹಾಕಿ ಇರ್ತೀವಿ, ಖಂಡಿತ ಯೂಸ್ ಆಗತ್ತೆ. ಅದಕ್ಕಾಗಿ ನಾನು ಈ ಶಾಂಪೂ ಬೇಸ್ ಅನ್ನ ಕೂಡ ಯೂಸ್ ಮಾಡ್ತೀನಿ. ಇನ್ನೂ ಸ್ವಲ್ಪ ನಿಮ್ಗೆ ನೊರೆ ಬರೋದಕ್ಕೆ ಹೆಲ್ಪ್ ಆಗತ್ತೆ. ತುಂಬಾ ಆಯಿಲಿ ಆಗ್ತಿರೋವರೆಗೂ ಕೂಡ ನಿಮ್ಮ ತಲೆಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ಮಾಹಿತಿ ಕೊಡ್ಬೇಕಿತ್ತು. ಈ ರೀತಿ ನಾನು ಮಾಡುವಂತಹ ಕ್ರಮ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ಡರ್ಸ್ ಬಂದ್ರ ಮೇಲೆ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಓಕೆ, ಯಾರಿಗೆಲ್ಲ ಬೇಕು ಈ ಕೆಳಗಡೆ ಕಾಣಿಸ್ತಿರುವ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ಆದಷ್ಟು ಬೇಗ ಒಂದು ವಾರದ ಒಳಗಡೆನೆ ವಾಟ್ಸಪ್ ಮಾಡಿ, ಯಾಕಂದ್ರೆ ಒಂದು ನೋಡ್ಕೋಬೇಕು, ನನ್ಗೆ ಈ ವಾರದಲ್ಲೇ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಆರ್ಡರ್ಸ್ ಇದೆ, ಹಾಗಾಗಿ ಅವರಿಗೂ ಕೂಡ ಮಾಡ್ಕೊಡ್ಬೇಕು. ನೆಕ್ಸ್ಟ್ ಈ ಮಂತ್ ಎಂಡ್ ಒಳಗಡೆ ನಾನು ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಬೇಗ ಬೇಗ ಇಲ್ಲಿ ಬೇಕಾದವರು ವಾಟ್ಸಪ್ ಮಾಡಿ. ಆಮೇಲೆ ಕೇಳಿದ್ರೆ ಖಂಡಿತ ಸಾರಿ, ಸಿಗಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಲಾಸ್ಟ್ ಟೈಮ್ ತುಂಬಾ ಜನ ಹಾಗೆ ಹೇಳಿದ್ರ, ಮ್ಯಾಮ್ ನೀವು ಮಾಡ್ಕೊಡ್ತೀರಾ ಅಂತ ವಾಟ್ಸಪ್ ನಂಬರ್ ಹಾಕಿದೀರಾ, ಕೇಳಿದ್ರೆ ಇಲ್ಲ ಸ್ಟಾಕ್ ಖಾಲಿ ಆಯ್ತು ಅಂತ ಹೇಳ್ತೀರಾ ಅಂತ. ನಾನು ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ ಫ್ರೆಂಡ್ಸ್, ಎಷ್ಟಿದೆ ನನ್ಗೆ ಎಷ್ಟು ಬರುತ್ತೆ ಅಷ್ಟೇ ಮಾಡೋದು. ಹಾಗಾಗಿ ಯಾರಿಗೆ ಮೊದ್ಲು ಬಂದಿರತ್ತೆ, ಲಾಸ್ಟ್ಗೆ ಒಬ್ರೊಬ್ರು ಡೈಲಿ ಯಾರೋ ಒಬ್ರು ಲೇಟ್ ಆಗಿ ವಿಡಿಯೋ ನೋಡ್ತೀರಾ, ಆಮೇಲೆ ಕಮೆಂಟ್ ಮಾಡ್ತೀರಾ, ಅದು ನನ್ಗೆ ಮಿಸ್ ಆಗಿ ಹೋಗತ್ತೆ, ನಾನ್ ನೋಡಿರಲ್ಲ, ಇಲ್ಲ ನಾನು ಆಲ್ರೆಡಿ ಮಾಡಿರ್ತೀನಿ. ಸೊ ಹಾಗಾಗಿ 1 ವೀಕ್ ಟೈಮ್ ಅಲ್ಲಿ ಯಾರೆಲ್ಲ ನೋಡಿ ವಾಟ್ಸಪ್ ಮಾಡ್ತೀರಾ ಅವರಿಗೆ ಖಂಡಿತ ನಾನು ಮಾಡಿಕೊಡೋದಕ್ಕೆ ರೆಡಿ ಇದ್ದೀನಿ. ಸೊ ಯಾರಾದ್ರೂ ಬೇಕಾದ್ರೆ ವಾಟ್ಸಪ್ ಮಾಡ್ಬೋದು. ಇಲ್ಲಿ ತನಕ ಎಲ್ರು ನಂಬಿಕೆ ಇಟ್ಕೊಂಡು ಆರ್ಡರ್ಸ್ ಕೊಡ್ತಾ ಇದ್ದೀರಲ್ವಾ, ಸೊ ಎಲ್ರಿಗೂ ಧನ್ಯವಾದ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.